ನಾಳೆ ಬೆಳಗ್ಗೆ ನನಗೆ ವಿಚ್ಛೇದನ ಕೊಟ್ಟು ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರೋ. ಇಲ್ಲ ಅಂತಂದ್ರೆ ಇಲ್ಲಿರೋ ಒಂದೊಂದು ಕ್ಷಣನೂ ನೀನ್ ನರ್ಕ ಅನುಭವಿಸೋ ಹಾಗೆ ಮಾಡ್ತೀನಿ. ಪರವಾಗಿಲ್ಲ ಜ್ಯೋತಿ, ಅದೇನೇ ಕಷ್ಟ ಬಂದ್ರೂ ಸರಿ, ನೀನು ಅದೆಷ್ಟೇ ನೋವು ಕೊಟ್ಟರು ಸರಿ, ನಾನಿಲ್ಲಿಂದ ಹೋಗೋದು ನಿನ್ನ ಕರ್ಕೊಂಡೆ. ಅದು ನಿನ್ನ ಭ್ರಮೆ. ಜ್ಯೋತಿ, ನಾನು ಮೊದಲನೇ ಸಲ ನೀನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಈ ಮನೆಗೆ ಬಂದಾಗ ನೀನು ನನ್ನನ್ನು ಅವಮಾನ ಮಾಡಿ ಈ ಮನೆಯಿಂದ ಆಚೆ ತಳ್ಳಿದ್ದೆ. ಈಗ ಅದೇ ಮನೇಲಿ ಈಗ 10 ದಿನ ಇರೋ ಥರ ಬಂದಿದ್ದೀನಿ. ನೀನಿದನ್ನು ಯಾವಾಗಲಾದರೂ ನಿರೀಕ್ಷೆ ಮಾಡಿದ್ಯಾ? ಇಲ್ಲ ತಾನೆ. ಜೀವನ ಅಂದ್ರೇ ಹೀಗೆ, ನಾವು ಅನ್ಕೊಳ್ಳೋದಕ್ಕಿಂತ ನಮ್ಮ ಹಣೆಯಲ್ಲಿ ಏನು ಬರ್ದಿರತ್ತೋ ಅದೇ ಆಗೋದು. ನನಗೆ ನಂಬಿಕೆ ಇದೆ, ನಾನು ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಅದೇನೇ ಆಗಲಿ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತಾನೆ ಬಂದಿರೋದು. ಕರ್ಕೊಂಡು ಹೋಗ್ತೀನಿ. ಅದನ್ನು ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅಲ್ಲ ನಿನಗೆ? ಅದೇನೋ ಹೇಳ್ತಾರಲ್ಲ, ಹೆಣ್ಣಿಂದಾನೆ ಆರಂಭ ಹೆಣ್ಣಿಂದಾನೆ ಅಂತ್ಯ ಅಂತಾರೆ. ನಿನ್ನ ಪ್ರೀತಿ ಕತೆನ ನಾನು ಆರಂಭ ಮಾಡಿದ್ದೆ, ಅದನ್ನ ಮಣ್ಣು ಮಾಡಿ ಅಂತ್ಯನೂ ನಾನೇ ಮಾಡ್ತೀನಿ. ಇದರ ಪರಿಣಾಮನ ನಾಳೆಯಿಂದಾನೆ ನೀನು ಅನುಭವಿಸ್ತೀಯ, ನೋಡ್ತಾ ಇರು. ಯಾಕೆ ಸುಮ್ಮನೆ ಮಾತಾಡಿ ಆಯಾಸ ಮಾಡ್ಕೋತೀಯ? ಮಲ್ಕೋಬಾ. ನಿನ್ನ ಪಕ್ಕ ನಾನ್ ಮಲ್ಗೋದಾ? ಅದು ಈ ಜನ್ಮದಲ್ಲೇ ಇಲ್ಲ. ಆ ಆಸೆನೂ ಇಟ್ಕೋಬೇಡ. ಅದು ಆಸೆ ಅಲ್ಲ ಜ್ಯೋತಿ, ಪ್ರೀತಿ. ಆ ಪ್ರೀತಿ ಯಾವತ್ತೋ ಸತ್ತೋಯ್ತು. ನಾವಿಬ್ರು ಬದುಕಿದೀವಲ್ವಾ, ಮತ್ತೆ ಅದಕ್ಕೆ ಜನ್ಮ ಕೊಡೋಣ. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದ್ಯಾ? ಇಲ್ಲಿ ಮಲ್ಗೋಗ್ಬಿಡಲ್ಲ ಅಂದಮೇಲೆ ಹೊರಗಡೆ ಹೋಗ್ತೇನೆ. ಯಾಕೆ? ನಮ್ಮ ಅಪ್ಪನ ಮುಂದೆ ಹೋಗಿ ಕಣ್ಣೀರ್ ಹಾಕಿ ಕಂಪ್ಲೇಂಟ್ ಕೊಟ್ಟು ಅವ್ರು ನಾಳೆ ಬಂದು ನಂಗೆ ಬುದ್ಧಿ ಹೇಳಿ ಅಂತನಾ? ಅದೆಲ್ಲ ಆಗೋದಿಲ್ಲ. ಬಾಯ್ ಮುಚ್ಕೊಂಡು ಇಲ್ಲೇ ಕೆಳಗ್ ಬಿತ್ಕೋ. ನೀನು ನನ್ನ ಕಣ್ ಮುಂದೆನೆ ಬಿದ್ದಿರ್ಬೇಕು. ಇನ್ ಮುಂದೆ ನೀನ್ ನನಗಾಗ್ಲಿ ಮನೆಗಾಗ್ಲಿ ಯಜಮಾನ ಅಲ್ಲ, ಜವಾನ. ಇನ್ ಮುಂದೆ ಈ ಮನೇಲಿ ಇರೋಷ್ಟು ದಿನ ಈ ಮನೆ ಕೆಲ್ಸನೆಲ್ಲ ನೀನೇ ಮಾಡ್ಬೇಕು. ಆದ್ರೆ ನಮ್ಮಪ್ಪನ ದೃಷ್ಟಿಲಿ ಮಾತ್ರ ನೀನ್ ಇಷ್ಟಪಟ್ಟು ಕೆಲಸ ಮಾಡೋ ತರ ಇರ್ಬೇಕು. ನನ್ ಬಲವಂತಕ್ ಮಾಡೋ ತರ ಇರಬಾರ್ದು. ಅಕಸ್ಮಾತ್ ನಮ್ಮ ಅಪ್ಪನ್ಗೇನಾದ್ರೂ ನಾನೇ ಬಲವಂತ ಮಾಡಿ ಕೆಲಸ ಮಾಡಿಸ್ತಿದೀನಿ ಅಂತ ಗೊತ್ತಾದ್ರೆ ಅವತ್ತೇ ಈ ಮನೇಲಿ ನಿನ್ನ ಕೊನೆ ದಿನ ಕತ್ ಹಿಡಿದು ಆಚೆ ದಬ್ಬೇಕಾಗತ್ತೆ.